ಇನ್ನು ಸ್ನೇಹಿತರೆ, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಭಾರತದ ಕ್ಷಿಪಣಿ ಸಂಗ್ರಹದ ಮಹತ್ವದ ಭಾಗವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿರೋಧಿ ರಾಷ್ಟ್ರಗಳು ಈ ಶಕ್ತಿಶಾಲಿ ಕ್ಷಿಪಣಿಯ ತಂತ್ರಜ್ಞಾನವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರೋದ್ರಿಂದ, ಅದಕ್ಕಾಗಿ ಬೇಹುಗಾರಿಕೆ ನಡೆಸುವಂತಹ ಹಂತಕ್ಕೂ ಕೂಡ ಇಳಿದಿರೋದ್ರಿಂದ ಬ್ರಹ್ಮೋಸ್ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದೆ. ಇನ್ನು ಸ್ನೇಹಿತರೆ, ಬ್ರಹ್ಮೋಸ್ ಕ್ಷಿಪಣಿಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನಿ ಗುಪ್ತಚರ ಮಹಿಳೆಗೆ ಒದಗಿಸಿದ ಆರೋಪದ ಅಡಿ ವ್ಯಕ್ತಿಯೊಬ್ಬರನ್ನ ಬಂಧಿಸಿದ್ದು ಕೂಡ ಇದೆ. ಇನ್ನು ಸ್ನೇಹಿತರೆ, ಗೂಗಲ್ನಲ್ಲಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಸಂಗ್ರಹಕ್ಕೆ ಸಂಬಂಧಿಸಿದ ಹುಡುಕಾಟಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಭಾರತದ ಬಳಿ ಇರುವಂತಹ ಹಾಗೆ ಪರೀಕ್ಷಾ ಹಂತದಲ್ಲಿರುವ ಮತ್ತು ಬಳಕೆಯಲ್ಲಿರುವಂತಹ ಬ್ರಹ್ಮೋಸ್ ಕ್ಷಿಪಣಿಗಳ ಎಷ್ಟಿದೆ, ಈ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ಎಷ್ಟು ಅನ್ನುವಂಥದ್ದು ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಭಾರತ ಸರ್ಕಾರ ತನ್ನ 3 ಪಡೆಗಳಾದ ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ, ಐಎಎಫ್ ಹಾಗೂ ಭಾರತೀಯ ನೌಕಾಪಡೆಗಳ ಬಳಿ ಇರುವಂತಹ ಬ್ರಹ್ಮೋಸ್ ಕ್ಷಿಪಣಿಗಳ ನಿರ್ದಿಷ್ಟ ಸಂಖ್ಯೆಯನ್ನ ನಾವು ಬಯಲು ಮಾಡಲಿಕ್ಕೆ ಅಂದ್ರೆ ತಿಳಿಸಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅಂತ ಹೇಳಿದೆ. ಇನ್ನು ಅಕ್ಟೋಬರ್ 2020 ವೇಳೆಗೆ ಇಂಡಿಯನ್ ಡಿಫೆನ್ಸ್ ಪಬ್ಲಿಕೇಶನ್ ಚೀನಾದ ಅಂದಾಜಿನ ಆಧಾರದಲ್ಲಿ ಭಾರತದ ಬಳಿ ಬಹುಶಃ 14,000 ಬ್ರಹ್ಮೋಸ್ ಕ್ಷಿಪಣಿಗಳ ಸಂಗ್ರಹ ಇರಬಹುದು ಅಂತ ಹೇಳಿ ವರದಿಯನ್ನ ಮಾಡಿತ್ತು. ಏನು ಸ್ನೇಹಿತರೆ, ಅಧಿಕೃತ ಮಾಹಿತಿಗಳ ಪ್ರಕಾರ 2012ರಲ್ಲಿ ಭಾರತೀಯ ವಾಯುಪಡೆ 200 ಗಾಳಿಯಿಂದ ಉಡಾವಣೆಗೊಳಿಸಬಲ್ಲ ಬ್ರಹ್ಮೋಸ್ ಕ್ಷಿಪಣಿಗಳ ಖರೀದಿಗೆ ಆದೇಶವನ್ನು ಕೊಟ್ಟಿತ್ತು. ಅದಕ್ಕಾಗಿ $1 ಬಿಲಿಯನ್ ವಿನಿಯೋಗಿಸಲಾಗಿತ್ತು. 2020 ವೇಳೆಗೆ 18 ಸುಖೋಯ್ 30 MKI ಯುದ್ಧ ವಿಮಾನಗಳಿಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಅಳವಡಿಸಲಾಯಿತು. ಇದಾದ ಬಳಿಕ ಭಾರತೀಯ ವಾಯುಪಡೆ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದಕ ಸಂಸ್ಥೆಯಾದ ಬ್ರಹ್ಮೋಸ್ ಏರೋಸ್ಪೇಸ್ನಿಂದ 200 ಕ್ಷಿಪಣಿಗಳ ಖರೀದಿಗೆ ಆದೇಶವನ್ನು ಸಲ್ಲಿಸಿತು. ಇನ್ನು ಇದಲ್ಲದೆ ಭಾರತೀಯ ವಾಯುಪಡೆ ಮುಂದಿನ ತಲೆಮಾರಿನ ಬ್ರಹ್ಮೋಸ್ ಕ್ಷಿಪಣಿಯಾದ ಬ್ರಹ್ಮೋಸ್ NG ಖರೀದಿಗೆ ಆಸಕ್ತಿಯನ್ನು ಹೊಂದಿದ್ದು 400 ಕ್ಷಿಪಣಿಗಳನ್ನು ಖರೀದಿಸಲಿಕ್ಕೆ ಉದ್ದೇಶಿಸಿದೆ. ಇನ್ನು ಮಾರ್ಚ್ 2023 ವೇಳೆ ಭಾರತೀಯ ನೌಕಾಪಡೆ $2.5 ಬಿಲಿಯನ್ ಮೌಲ್ಯದ 200 ಬ್ರಹ್ಮೋಸ್ ಕ್ಷಿಪಣಿಗಳ ಖರೀದಿಗೆ ಒಪ್ಪಂದವನ್ನು ನಡೆಸಿತ್ತು. ಅದೇ ತಿಂಗಳಲ್ಲಿ ಭಾರತದ ನೌಕಾಪಡೆ ಬ್ರಹ್ಮೋಸ್ ಕ್ಷಿಪಣಿಯ ಮುಂದಿನ ತಲೆಮಾರಿನ ಆವೃತ್ತಿಯಾದ ಲಾಂಗ್ ರೇಂಜ್ ಮ್ಯಾರಿಟೈಮ್ ಮೊಬೈಲ್ ಕೋಸ್ಟಲ್ ಬ್ಯಾಟರೀಸ್ ಅಥವಾ NGMMCB-LR ಖರೀದಿಸುವ ಉದ್ದೇಶವನ್ನ ವಿವರಿಸಿತ್ತು. ಆದರೆ ಭಾರತೀಯ ನೌಕಾಪಡೆ ತಾನು ಎಷ್ಟು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸ್ತೀವಿ ಅನ್ನೋದನ್ನ ಸಾರ್ವಜನಿಕವಾಗಿ ತಿಳಿಸಲಿಲ್ಲವಾದರೂ ಕೂಡ ಈ ಯೋಜನೆ ಅಂದಾಜು $212 ಮಿಲಿಯನ್ ಮೌಲ್ಯವನ್ನ ಹೊಂದಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಇನ್ನು ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಗಳ ರೀತಿಯಲ್ಲೇ ಭಾರತೀಯ ಸೇನೆಯ ಬಳಿಯೂ ಕೂಡ ಬ್ರಹ್ಮೋಸ್ ಕ್ಷಿಪಣಿಗಳಿವೆ. ಭೂಮಿಯಿಂದ ಉಡಾವಣೆಗೊಳಿಸಬಲ್ಲ ಬ್ರಹ್ಮೋಸ್ ಕ್ಷಿಪಣಿಯ ಆವೃತ್ತಿಯನ್ನು 2007ರಲ್ಲೇ ಸೇನೆಗೆ ಸೇರ್ಪಡೆಗೊಳಿಸಲಾಯಿತು. 2018 ವೇಳೆಗೆ ಭಾರತೀಯ ಸೇನೆ ಬ್ರಹ್ಮೋಸ್ ಕ್ಷಿಪಣಿಯ 5 ರೆಜಿಮೆಂಟ್ಗಳನ್ನು ಸೇರ್ಪಡೆಗೊಳಿಸಿತು. ಈ ಮಾಹಿತಿಯನ್ನು ಮಾಜಿ ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ಇನ್ನು ಭಾರತದ ಬಳಿ ಎಷ್ಟೇ ಆಯುಧ, ಪರಮಾಣು ಅಸ್ತ್ರ, ಬಲಶಾಲಿ ಸೇನೆ ಇದ್ರೂ ಇನ್ನೊಂದು ದೇಶದ ಮೇಲೆ ಸುಮ್ಮನೆ ಕಾಲ್ಕಿರ್ಕೊಂಡು ಯುದ್ಧಕ್ಕೆ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ಭಾರತದ ನಾಗರಿಕರಿಗೆ ಸಮಸ್ಯೆ ಆದರೆ ಭಾರತೀಯ ವೀರ ಯೋಧರು ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಭಾರತ ಸ್ವದೇಶೀಯವಾಗಿ ಅನೇಕ ಅಸ್ತ್ರಗಳನ್ನು ತಯಾರಿಸುವಂತಹ ಒಂದು ಯೋಚನೆಯನ್ನ ಮಾಡ್ತಾ ಇದೆ. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ನಾವಿವಾಗ ಬ್ರಹ್ಮೋಸ್ ಸ್ಟಾಲ್ ಎದುರು ಇದ್ದೀವಿ. ಒಂದು ರೀತಿಯಲ್ಲಿ ಬ್ರಹ್ಮೋಸ್ ಅನ್ನುವಂಥದ್ದು ಇದೆಯಲ್ವಾ, ಇದು ಒಂದು ನಮ್ಮ ದೇಶದ ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬಹುದು. ಒಂದು ದೊಡ್ಡ ಬಿಗ್ ವೆಪನ್ ಅಂತಲೇ ಹೇಳ್ಬಹುದು. ನಮಗೆ ಈ ಬ್ರಹ್ಮೋಸ್ ಟೆಕ್ನಾಲಜಿ ಹಿಂದೆ ತುಂಬ ಜನರು ಬಿದ್ದಿದ್ದಾರೆ. ಈಗ ಅದರ ಬ್ರಹ್ಮೋಸ್ನ ಎಕ್ಸ್ಪೋರ್ಟ್ ಡೈರೆಕ್ಟರ್ ಆಗಿರೋರ ಹತ್ರ ಅದರ ಬಗ್ಗೆ ಮಾತಾಡೋಣ. ಅದರ ಒಂದು ಟೆಕ್ನಾಲಜಿ ಹಾಗೆ ಅದರ ಒಂದು ವಿಶೇಷತೆ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಬನ್ನಿ. ಹಾಯ್ ಸರ್. Hello. Please tell me about this BrahMos, this technology. See, BrahMos is a joint venture between India and Russia. Now, the company was formed in 1998 and 2001 we did our first launch. In today's date, we have provided the BrahMos weapon system to the Indian Navy, Indian Army and the Indian Armed Force. All the three and the Indian Air Force. So all the 3 wings of the Ministry of Defence are having the BrahMos weapon complex. It has in a way become the weapon of choice for the Indian Armed Force. Many ships have been already installed with that, and new ships coming are getting installed with that. Except for that, for the Army we have the land version, and for the Air Force we have under the Sukhoi 1 BrahMos missile is fitted, and number of aircrafts have been modified to carry BrahMos. So BrahMos has given the niche to the Indian Armed Forces, as it is the only supersonic universal cruise missile available in the world today. It has a range of 300 kilometers, which it covers in 5 to 6 minutes. It means 1 kilometer per second is the speed, and at a distance of 300 kilometers it hits with precise accuracy.
which can, after seeing such launches, it gives shivers down the backbone of our enemies. So when your country is powerful, everyone can sleep in peace. So, and also there are many countries who are interested in our project. We have already started the first export to one of the countries, and there are discussions going on with many countries, and we are very hopeful that our Honorable Prime Minister program of Make in India and Make for the World, we will be the flag bearer for that. So there is one time we import everything from other countries, Russia, America, and all. Now we produce and we started to export. Tell me about that, sir. How we feel pride and. Ma'am, gradually we have developed our in-house capabilities. DRDO, being the lead organization in research and development, has a number of laboratories, and slowly, but with confidence, we have developed the missile technologies. There are many things what we are producing now. Earlier, for many of the items, we were dependent on other countries, but now proudly we can say that we are changed the attitude from seller-buyer relationship to a joint partnership. So we are working as joint partners with many countries, and it has given us a leapfrog thing. We have reached a stage where we are not only making items for our defense forces, but are also capable of exporting it to other countries. So India has now come in the world market as an exporter of weapon system, which is a proud thing for every Indian. We also feel proud when we see indigenous weapons and all. We also don't know many things, but when we enter this Aero India, we feel like we feel proud to say we are Indians, and we have this much of weapon systems and all. Ma'am, actually not in India. Whenever we show our system outside India also, we get a lot of Indian community which are there, and everyone comes and says that BrahMos is the pride of our country. And we are very proud to see BrahMos presence in all the places, and we everywhere say we are the world's best. So this is a system where we are the world's best and no one can compete with us. Thank you so much, sir. Thank you. Thank you.